ಕೂಡ ನೀವು ಹೇಳಿದ ರೀತಿಯಲ್ಲಿ ಅಂದುಕೊಂಡಿದ್ದಿಲ್ಲಿ ಯಾವುದೂ ನಡೀತಾ ಇಲ್ಲ. ಒಂದು ರೀತಿ ವ್ಯತಿರಿಕ್ತವಾದ ಬೆಳವಣಿಗೆಗಳಿಗೆ ಧರ್ಮಸ್ಥಳ ನೂರಾರು ಶವಗಳು ಹೂಟಿಟ್ಟ ಪ್ರಕರಣ ಸಾಕ್ಷಿಯಾಗಿರುವಂಥದ್ದನ್ನು ಡೇ ಒನ್ ಇಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಎಲ್ಲವೂ ಅಂದುಕೊಂಡ ರೀತಿಯಲ್ಲಿ ನಡೆದಿದ್ರೆ ಇವತ್ತು ಪಾಯಿಂಟ್ ನಂಬರ್ 13ರ ಒಂದು ಉತ್ಖನನ ನಡಿಬೇಕಾಗಿತ್ತು. ಆದರೆ ಕಡೆಯ ಮೂಮೆಂಟ್ನಲ್ಲಿ SIT ಅಧಿಕಾರಿಗಳು ಈ ಪ್ಲಾನ್ ಅನ್ನು ಕೂಡ ಚೇಂಜ್ ಮಾಡಿ ಈಗ ಪಾಯಿಂಟ್ ನಂಬರ್ 13ರ ಬದಲಾಗಿ ಪಾಯಿಂಟ್ ನಂಬರ್ 14ಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಇದು ಪಾಯಿಂಟ್ ನಂಬರ್ 13. ಸೊ ನಿನ್ನೆ 12ರ ಉತ್ಖನನದಲ್ಲಿ ಏನೂ ಸಿಕ್ಕಿಲ್ಲ. ಸುಮಾರು 6 ಅಡಿವರೆಗೂ ಹೋದರೂ ಕೂಡ ಅಲ್ಲಿ ಏನೂ ಲಭ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಪಾಯಿಂಟ್ ನಂಬರ್ 13 ಬಹಳ ನಿರ್ಣಾಯಕವಾಗಿದೆ. ಯಾಕಂದರೆ ಇಲ್ಲಿ ಆಗುವಂಥ ಡೆವಲಪ್ಮೆಂಟ್ ಅಥವಾ ಇಲ್ಲಿ ಬರುವಂಥ ಫಲಿತಾಂಶದಿಂದ ಮುಂದಿನ ಕಾರ್ಯಾಚರಣೆಯ ದಿಕ್ಕು ಡಿಸೈಡ್ ಆಗುತ್ತೆ. ಇಲ್ಲಿ ಸಿಕ್ಕಿದ್ರು ಸಿಗದೇ ಇದ್ರೂ ಕೂಡ ಮುಂದಕ್ಕೆ ಕಾರ್ಯಾಚರಣೆಯನ್ನು ಮಾಡಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ, ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿ ಆ ಬಳಿಕ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ನಿರೀಕ್ಷೆ ಇತ್ತು. ಆದರೆ ಈ ನಿರೀಕ್ಷೆಗಳು ತಲೆ ಕೆಳಗಾಗುವಂಥ ಎಲ್ಲ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ. ಯಾಕಂದರೆ ಇವತ್ತು ಕೂಡ SIT ಅಧಿಕಾರಿಗಳು ಈ 13ನೇ ಜಾಗವನ್ನು ಉತ್ಖನನ ಮಾಡೋದು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸ್ಪಾಟ್ ನಂಬರ್ 13ರ ಬದಲಾಗಿ ಸ್ಪಾಟ್ ನಂಬರ್ 14ಕ್ಕೆ ಹೋಗೋದಕ್ಕೆ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಬರ್ತಾ ಇದೆ. ಹಾಗಾದರೆ ಈ ಸ್ಪಾಟ್ ನಂಬರ್ 14 ಯಾವುದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಮಾರ್ಕಿಂಗ್ ಆಗಿಲ್ಲ. ಅಂದರೆ ಈ ಜಾಗಗಳನ್ನು ಮಾರ್ಕ್ ಮಾಡುವ ದಿನದವರೆಗೂ ಕೂಡ ಅದು ಮಾರ್ಕಿಂಗ್ ಆಗಿರಲಿಲ್ಲ. ಆದರೆ ಆ ಜಾಗ ಯಾವುದು ಅಂತ ಹೇಳಿದರೆ ಮೊನ್ನೆಯ ದಿವಸ ಏನು ಕಾಡಿನ ಮಧ್ಯಭಾಗಕ್ಕೆ ಅವರು ಹೋಗ್ತಾರೆ, ಪಾಯಿಂಟ್ ನಂಬರ್ 11 ಬದಲು ಕಾಡಿನ ಒಳಭಾಗಕ್ಕೆ ಅವರು ಹೋಗಿ ಬೇರೆದೇ ಜಾಗವನ್ನು ಅಗೆಯೋದಕ್ಕೆ ಶುರು ಮಾಡ್ತಾರೋ ಆ ಜಾಗದಲ್ಲಿ ಇವತ್ತು ಉತ್ಖನನ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸದ್ಯ ಬರ್ತಾ ಇರುವಂಥದ್ದು. ಯಾಕಂದರೆ ದೂರುದಾರ ಮೊನ್ನೆಯ ದಿವಸ ಪಾಯಿಂಟ್ ನಂಬರ್ 11 ಬೇಡ, ನಂಗೆ ಸ್ವಲ್ಪ ಕ್ಲಾರಿಟಿ ಇಲ್ಲ, ಇದಕ್ಕಿಂತಲೂ ಹೆಚ್ಚಿನ ವಿಶ್ವಾಸವಿರುವಂಥ ಒಂದು ಜಾಗವನ್ನು ನಾನು ತೋರಿಸ್ತೀನಿ, ಅಲ್ಲಿಗೆ ನಾವು ಹೋಗೋಣ ಅಂತ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿದ್ದ. ಆದರೆ ಅಲ್ಲಿ ಅಗಿಯುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಮುಂಚಿತವಾಗಿ ಬೇರೆಯದೇ ಒಂದು ಅಸ್ಥಿಪಂಜರ ಸಿಕ್ಕಿ ಅಲ್ಲೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಸೊ ಆ ಅಸ್ಥಿಪಂಜರದ ಹಿಂದೆ SIT ಅಧಿಕಾರಿಗಳು ಬೀಳ್ತಾರೆ. ಅದರ ಮಹಜರು ಪ್ರಕ್ರಿಯೆ ಇಡೀ ದಿನ ನಡೆಯುತ್ತೆ. ಯಾಕಂದರೆ ಒಂದಲ್ಲ ಎರಡಲ್ಲ ಅಲ್ಲಿ 3 ಅಸ್ಥಿಪಂಜರ ಪತ್ತೆಯಾಗಿತ್ತು ಅಂತ ದೂರುದಾರರ ಪರವಾಗಿರುವಂಥ ವಕೀಲರು ಹೇಳ್ತಾ ಇದ್ದಾರೆ. ಇಡೀ ದಿನ ಅದಕ್ಕೋಸ್ಕರ ಅಲ್ಲಿ ಮೀಸಲಾಗಿತ್ತು ಮತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಅದನ್ನು ಸಂಜೆ ಹೊತ್ತಿಗೆ ಅವರು ಗಾಡಿಗೆ ಅದನ್ನು ರವಾನೆ ಮಾಡುವ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ, ಪ್ರಯೋಗಾಲಯಕ್ಕೆ ರವಾನೆ ಮಾಡುವ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಕೂಡ ಅಂಥದ್ದೇ ಒಂದು ಟ್ವಿಸ್ಟ್ ಇವತ್ತಿನ ಕಾರ್ಯಾಚರಣೆಗೆ ಎದುರಾಗಿದೆ. ಇವತ್ತು ಪಾಯಿಂಟ್ ನಂಬರ್ 13ರ ಬದಲಾಗಿ ಪಾಯಿಂಟ್ ನಂಬರ್ 14ಕ್ಕೆ ಅಧಿಕಾರಿಗಳು ಹೋಗುವಂಥ ಸಾಧ್ಯತೆ ಇದೆ. ಅನಾಮಿಕ ದೂರುದಾರ ಕಾಡಿನ ಮಧ್ಯಭಾಗದಲ್ಲಿ ಅಂದರೆ ಬಂಗ್ಲಗುಡ್ಡೆಯ ಕಾಡಿನ ಮಧ್ಯಭಾಗದಲ್ಲಿ ಒಂದು ಜಾಗವನ್ನು ತೋರಿಸಿದ್ದ. ಆ ಜಾಗಕ್ಕೆ ಇವತ್ತು ಅಧಿಕಾರಿಗಳು ಹೋಗಿ ಅಲ್ಲಿ ಉತ್ಖನನವನ್ನು ಮಾಡಿ ಅಲ್ಲಿ ಅಸ್ಥಿಪಂಜರಗಳು ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಪರಿಶೋಧನೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಸೊ ಇವತ್ತಾದರೂ ಪಾಯಿಂಟ್ ನಂಬರ್ 13ರ ಉತ್ಖನನವಾಗುತ್ತಾ ಅಂತ, ಯಾಕಂದರೆ 13ರ ಬಳಿಕ ಮುಂದೇನು ಅನ್ನುವಂಥದ್ದು ಎಲ್ಲರ ಮುಂದೆ ಇರುವಂಥ ಪ್ರಶ್ನೆ. ಅಂದುಕೊಂಡ ರೀತಿಯಲ್ಲಿ ಆಗಿದ್ದಂಥ ಸಮಾಧಿಗಳಲ್ಲಿ ಎಲ್ಲೂ ಕೂಡ ಅಸ್ಥಿಪಂಜರ ಲಭಿಸಿಲ್ಲ. ಕೇವಲ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಆತ ಹೇಳಿದ ರೀತಿಯಲ್ಲಿ ಅಸ್ಥಿಪಂಜರ ಲಭಿಸಿತ್ತು ಬಿಟ್ಟರೆ, ಮತ್ತು ಇನ್ನುಳಿದಂತೆ ಪಾಯಿಂಟ್ ನಂಬರ್ 11ರ ಉತ್ಖನನದ ವೇಳೆ ಮೇಲ್ಭಾಗದಲ್ಲಿ ಒಂದು ಬೇರೆಯದ್ದೇ ಮಾನವ ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಆತ ಮಾಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಆ ಒಂದು ವಿಚಾರವನ್ನು ಇದೇ ಪ್ರಕರಣಕ್ಕೆ ಸೇರಿಸಿಕೊಂಡು ಜೋಡಿಸಿಕೊಂಡು SIT ತನಿಖೆಯನ್ನು ಮುಂದುವರಿಸ್ತಾ ಇದೆ. ಇದರ ನಡುವೆ ಇವತ್ತು ಕೂಡ 13ರ ಉತ್ಖನನ ಮಾಡೋದು ಡೌಟ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇವತ್ತು ಕಾಡಿನ ಬೇರೆ ಭಾಗದಲ್ಲಿ ಜಾಗಗಳನ್ನು ಮಾರ್ಕ್ ಮಾಡಿ ಅಲ್ಲೂ ಸಮಾಧಿಯನ್ನು ಅಗೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಕೂಡ ಒಂದು ನಿರ್ಧಾರಕ್ಕೆ SIT ಬರುವಂಥದ್ದು ಡೌಟ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದರೆ ಮುಂದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ? ಇನ್ನು ಸಾಕಷ್ಟು ಜಾಗಗಳು ಆತ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಜಾಗಗಳು ಇದೆ. ಅದು ಕಲ್ಲೇರಿಯ ಕಾಡಿನಲ್ಲಿ ಬಾಲಕಿಯ ಶವ ಹೂತಂಥ ಘಟನೆ, ಅಥವಾ ಆ್ಯಸಿಡ್ನಿಂದ ಸುಡಲ್ಪಟ್ಟಂಥ ಮಹಿಳೆಯ ಶವವನ್ನು ಹೂತಿರುವಂಥ ಘಟನೆ, ಹೀಗೆ ಹಲವು ಆರೋಪವನ್ನು ಆತ ಪಶ್ಚಾತ್ತಾಪದ ಪತ್ರದಲ್ಲಿ ಮಾಡಿದ್ದ. ಸೊ ಇಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಕ್ಲಾರಿಟಿಯನ್ನು ಪಡೆದುಕೊಂಡು ಮುಂದಕ್ಕೆ ದಟ್ಟ ಕಾಡಿನ ನಡುವೆ ನಾವು ಉತ್ಖನನ ಮಾಡುವ ಅನ್ನುವಂಥ ನಿರ್ಧಾರದಲ್ಲಿ SIT ಅಧಿಕಾರಿಗಳು ಇದ್ದರು. ಆದರೆ ಅಂದುಕೊಂಡಂಥ ರಿಸಲ್ಟ್ ಬರೆದಿರುವಂಥ ಕಾರಣದಲ್ಲಿ SIT ಕೂಡ ಬಹಳ ಗೊಂದಲದಲ್ಲಿದೆ ಮತ್ತು ಅಧಿಕಾರಿಗಳು ಹಾಗೂ SIT ನಡುವೆ ಕೂಡ ಒಂದು ರೀತಿ ಗೊಂದಲದ ವಾತಾವರಣಗಳು ಇದೆ. ಒಂದು ಕಡೆಯಿಂದ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ದೂರುದಾರ ಯಾವ ಜಾಗವನ್ನು ತೋರಿಸ್ತಾನೋ ಆ ಜಾಗವನ್ನು ನಾನು ಉತ್ಖನನ ಮಾಡಿಸ್ತೀನಿ ಅನ್ನುವಂಥ ರೀತಿ ಪಟ್ಟು ಹಿಡಿದಿದ್ರು. ಅಧಿಕಾರಿಗಳು ಇಲ್ಲ ನಾವು ಯಾವುದೆಲ್ಲ ಜಾಗಗಳನ್ನು ಮಾರ್ಕ್ ಮಾಡಿದ್ದೀವೋ ಅದನ್ನು ಮಾತ್ರ ನೀವು ಉತ್ಖನನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಪಟ್ಟು ಹಿಡಿದಿದ್ರು. ಈ ನಡುವೆ ಇವತ್ತು ಬರ್ತಾ ಇರುವಂಥ ಮಾಹಿತಿ ಪಾಯಿಂಟ್ ನಂಬರ್ 13 ಅಲ್ಲ 14 ಅಂತ. ಸೊ ಈ ಪ್ರಕರಣವೇ ಡೇ ಒನ್ನಿಂದ ಈ ಥರ ಸಾಗಿಕೊಂಡು ಬಂದಿರುವಂಥದ್ದು. ಇಲ್ಲಿ ಅಂದುಕೊಂಡ ರೀತಿಯಲ್ಲಿ ಯಾವುದು ಕೂಡ ನಡೆದಿಲ್ಲ. ಕೊನೆ ಕ್ಷಣದಲ್ಲಿ ಬೇರೆ ಬೇರೆ ಚೇಂಜಸ್ ಆಗಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ಅದು ಡೇ ಒನ್ನಿಂದ ಆಗ್ತಾ ಇದೆ. ಡೇ ಒನ್ ಆತ ಇಲ್ಲಿ ಬಂದ ಸಂದರ್ಭ ಆತ ತೆಗೆದುಕೊಂಡು ಬಂದಿದ್ದಂಥ ತಲೆಬುರುಡೆಗಳು ಏನಿತ್ತು ಅದರ ಮಹಜರನ್ನು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಆ ದಿನ ಎಲ್ಲ ಮಾರ್ಕಿಂಗ್ಗಳನ್ನು ಮಾಡಿ ಮರುದಿನವೇ ಉತ್ಖನನ ಆರಂಭವಾಗಿತ್ತು, ತೀವ್ರಗತಿಯಲ್ಲಿ ತನಿಖೆ ಆರಂಭವಾಗಿತ್ತು. ಸೊ ಇವತ್ತು ಈ ತನಿಖೆ ಅಂತ ಅಂದರೆ ಚಾಪ್ಟರ್ 1
ಕ್ಲೋಸ್ ಆಗುತ್ತೆ ಅನ್ನುವಂಥ ನಿರ್ಧಾರ ಅಂದರೆ ಆ ರೀತಿಯ ನಿರ್ಧಾರ ಪ್ರಕಟವಾಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಆದರೆ ಇವತ್ತು ಕೂಡ ಅದು ಎಂಡ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಬೇರೆದ್ದೇ ಜಾಗಕ್ಕೆ ಹೋಗಿ ಅಲ್ಲಿ ಉತ್ಖನನವನ್ನು ಮಾಡಿ ಅಲ್ಲೇನಾದರೂ ಸಿಕ್ಕಿದ್ರೆ ಮತ್ತೆ ಅದೇ ಜಾಗದ ಸುತ್ತಮುತ್ತ ಬಂಗ್ಲಾಗುಡ್ಡ ಅನ್ನುವಂಥ ಜಾಗ ಏನಿದೆ, ರಹಸ್ಯ ಕಾಡು ಏನಿದೆ, ಆ ಜಾಗದ ಸುತ್ತಮುತ್ತವೇ ಮತ್ತೆ ಉತ್ಖನನವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಒಂದು ರೀತಿ ಮಹತ್ವವನ್ನು ಆರಂಭದ ದಿನಗಳಲ್ಲಿ ಅಂದರೆ ಎಕ್ಸಾಕ್ಟ್ ಆಗಿ ಇವತ್ತಿನಿಂದ 7 ದಿನಗಳ ಹಿಂದೆ ಆತ ಈ ರೀತಿಯಾಗಿ ಜಾಗವನ್ನು ಗುರುತು ಮಾಡುವಂಥ ಸಂದರ್ಭಗಳಲ್ಲಿ ನಾವು ಕೂಡ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾದಂಥವರು ನೇತ್ರಾವತಿ ಸ್ಥಾನಘಟ್ಟದಿಂದ ಹಿಡಿದು ಹೋಗಿ ಆತ ನೇತ್ರಾವತಿಯ ತಟಭಾಗಗಳಲ್ಲಿ ಒಂದು ನಿಗದಿತವಾದ ಎಕರೆಗಟ್ಟಲೆ ಕಾಡಿನಲ್ಲಿ ಇದೇ ಜಾಗದಲ್ಲಿ ಇದೆ ಅನ್ನುವಂಥದ್ದನ್ನು ಬಹಳ ನಿಖರವಾಗಿ ಗುರುತಿಸಿದಂಥ ಸಂದರ್ಭಗಳಲ್ಲಿ ನಮಗೂ ಕೂಡ ಒಂದು ರೀತಿಯಾದಂಥ ಅಚ್ಚರಿಗೆ ಕಾರಣವಾಗಿತ್ತು. 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಬಿಟ್ಟವನು 98ರಿಂದ 2014ರ ಒಳಗೆ ಮೃತದೇಹಗಳನ್ನು ಗುರುತಿಸಿದ್ದೀನಿ ಅನ್ನುವಂತಹ ಬಹಳ ಲಾಂಗ್ ಗ್ಯಾಪ್ಗಳಲ್ಲಿ ಆತ ಎಕ್ಸಾಕ್ಟ್ ಆಗಿ ಒಂದೊಂದು ಪಾಯಿಂಟ್ಗಳನ್ನು ಗುರುತಿಸ್ತಾನೆ. ಅಂದರೆ ಆತನ ಜ್ಞಾಪಕ ಶಕ್ತಿ ಎಂತಹದ್ದು ಮತ್ತು ಆತನ ಫೋಟೋಗ್ರಾಫಿಕ್ ಮೆಮೊರಿಯ ಅಚ್ಚರಿಗಳು ಬಹಳ ನಮಗೂ ಕೂಡ ಅಚ್ಚರಿಗಳನ್ನು ಮೂಡಿಸಿತ್ತು. ಹಾಗಾಗಿ ಆವತ್ತು ನಾವು ಕೂಡ ನಾವಷ್ಟೇ ಅಲ್ಲ ಸಾರ್ವಜನಿಕ ವಲಯದಲ್ಲಿ ಜಾಗಗಳಲ್ಲಿ ಒಂದು ವೇಳೆ ಮೃತದೇಹಗಳಿದ್ರೆ ನಿಜಕ್ಕೂ ಕೂಡ ಆತನ ಜ್ಞಾಪಕ ಶಕ್ತಿಯ ಬಗ್ಗೆ ಒಂದು ರೀತಿಯಾದಂಥ ಶ್ಲಾಘನೆಯನ್ನು ನಾವು ಮಾಡಲೇಬೇಕು ಅನ್ನುವಂಥದ್ದು. ಆರಂಭದಿಂದ ಈವರೆಗೆ ಸುಮಾರು 12 ಜಾಗ ನಿಜಕ್ಕೂ ಕೂಡ ನೀತಿ. ಯಾಕಂದರೆ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಅನ್ನುವಂಥ ವಿಚಾರ ನಿಜ. ಯಾಕಂದರೆ ಇಲ್ಲಿ ಯಾರು ಕೂಡ ಆರೋಪಗಳನ್ನು ಹೊತ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದೇ ಕಾರಣಕ್ಕೋಸ್ಕರ ಡೇ 1ನಿಂದ ಯಾವಾಗ ಅಧಿಕಾರಿಗಳ ನೇಮಕವಾಗುತ್ತೋ, ಪ್ರಮುಖವಾಗಿ SIT ಅಧಿಕಾರಿಗಳ ನೇಮಕವಾಗುತ್ತೋ ಅವತ್ತು ಕೂಡ ಒಂದಿಷ್ಟು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದನ್ನು ನೀವು ಕೂಡ ಗಮನಿಸಿರ್ಬೋದು. ಯಾಕಂದರೆ ಈ ಪ್ರಕರಣ ಅಂದರೆ ಹಿಂದೆ ಆದಂಥ ಅನೇಕ ಘಟನೆಗಳು ಇದೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆದಂಥ ನಿಗೂಢ ಕೊಲೆ ಪ್ರಕರಣದಿಂದ ಅನೇಕ ಅಧಿಕಾರಿಗಳು ಅನೇಕ ಆರೋಪಗಳನ್ನು ತಮ್ಮ ತಲೆ ಮೇಲೆ ಹಾಕೊಂಡಿರುವಂಥದ್ದನ್ನು ಎಲ್ಲರೂ ಗಮನಿಸಿದರು. ಹಾಗಾಗಿ ಈ ಟೀಮ್ಗೆ ಜಾಯಿನ್ ಆಗೋದಕ್ಕೆ ಸಾಕಷ್ಟು ಅಧಿಕಾರಿಗಳು ಹಿಂದೇಟು ಹಾಕಿದ್ದನ್ನು ನಾವು ಮೊದಲ ದಿನದಲ್ಲೆಲ್ಲ ನಾವು ಗಮನಿಸಿದ್ವಿ. ಹಾಗಾಗಿ ಸ್ಟೆಲಾ ಅವರು ಕೂಡ, ಈ ಪುತ್ತೂರು AC ಸ್ಟೆಲಾ ಅವರು ಕೂಡ ನನ್ನಿಂದ ಎಡವಟ್ಟಾಯಿತು, ದೂರುದಾರ ಇಂಥದ್ದೊಂದು ಜಾಗವನ್ನು ತೋರಿಸ್ತಾ ಅದಕ್ಕೆ AC ಒಪ್ಪಲಿಲ್ಲ, ಹಾಗಾಗಿ ಅಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ ಅನ್ನುವಂಥ ಆರೋಪಗಳು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರು ಸೇಫ್ ಝೋನಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದೂರುದಾರ ಎಲ್ಲಿ ಜಾಗವನ್ನು ತೋರಿಸ್ತಾನೋ ಆ ಜಾಗಕ್ಕೆ ಹೋಗಿ ಅವರು ಮಹಜರು ಮಾಡಿ ಅಲ್ಲಿ ಉತ್ಖನನಕ್ಕೆ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಮೊನ್ನೆ ಆಗಿತ್ತು. ಯಾಕಂದರೆ ಪಾಯಿಂಟ್ ನಂಬರ್ 11ಅನ್ನೇ ಉತ್ಖನನ ಮಾಡ್ತಾರೆ ಅನ್ನುವಂಥದ್ದು ಅನಾಮಿಕ ದೂರುದಾರ ಆ ಸ್ಪಾಟಿಗೆ ಬರುವವರೆಗೂ ಕೂಡ ಅದೇ ನಿರ್ಧಾರ ಇತ್ತು. ಅದಕ್ಕೆ ಪೂರಕವಾಗಿ ಅಲ್ಲಿ ಪರದೆಯನ್ನು ಕಟ್ಟಿದ್ರು, ಕೂಲಿ ಆಳುಗಳು ರೆಡಿಯಾಗಿದ್ದರು, ಹಿಟ್ಯಾಚಿ ರೆಡಿಯಾಗಿತ್ತು, ಎಲ್ಲವೂ ರೆಡಿಯಾಗಿತ್ತು. ದೂರುದಾರ ಅಲ್ಲಿಗೆ ಎಂಟ್ರಿ ಆದ ಬಳಿಕ ಇಲ್ಲಿ ನಾನು ಉತ್ಖನನ ಮಾಡೋದು ಬೇಡ, ನಾವು ಬೇರೆ ಜಾಗವನ್ನು ತೋರಿಸ್ತೀನಿ ಮೇಡಮ್ ಅಂತ ಅವ್ರ ಹತ್ರ ಹೇಳಿದ್ದೇ ತಡ AC ಅವರು ಅವ್ರನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಅಂದರೆ ಇಲ್ಲಿ ಸ್ಟೆಲಾ ವರ್ಗೀಸ್ ಅವರು ಯಾವುದೇ ರೀತಿಯ ಗೊಂದಲಗಳಿಗೆ ಸಿಕ್ಕಾಕೊಳ್ಬಾರ್ದು, ಅಥವಾ ನಮ್ಮ ತನಿಖೆ ಅಥವಾ ಅವರ ಉಪಸ್ಥಿತಿಯಲ್ಲಿ ಏನೋ ಲೋಪದೋಷಗಳಾಯಿತು ಅನ್ನುವಂಥ ರೀತಿಯ ಆರೋಪಗಳು ಬರಬಾರ್ದು ಅನ್ನೋ ರೀತಿಯಲ್ಲಿ ದೂರುದಾರ ಏನು ಹೇಳ್ತಾ ಇದ್ದಾನೋ ಅದನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ SIT ಮತ್ತು AC ನಡುವೆ ಒಂದು ರೀತಿಯ ಗೊಂದಲದ ವಾತಾವರಣ ಇದೆ. SIT ಅವರ ಲೆಕ್ಕಾಚಾರ ಯಾವ ಥರ ಇದೆ ಅಂದರೆ ನಾವು ಏನೆಲ್ಲ ಮಾರ್ಕ್ ಮಾಡ್ಕೊಂಡು ಹೋಗಿದ್ದೀವೋ ಆ ಸೀರಿಯಲ್ ನಂಬರ್ ಅನುಸಾರವಾಗಿ ಎಲ್ಲವೂ ನಡಿಬೇಕು ಅನ್ನುವಂಥದ್ದು ಇದೆ. ಆದರೆ ಇವತ್ತು ಕೂಡ ಪ್ಲ್ಯಾನ್ ಬದಲಾಗುವಂಥ ಲಕ್ಷಣಗಳು ಇದೆ. ಅಂದುಕೊಂಡ ರೀತಿಯಲ್ಲಿ ನಡೆಸಬೇಕಾಗಿದ್ದರೆ ಇಲ್ಲಿ 13ನೇ ಪಾಯಿಂಟಿಗೆ ಬಂದವರು ಇವತ್ತು ಉತ್ಖನನ ಮಾಡಬೇಕಾಗಿತ್ತು. ಆದರೆ ಇವತ್ತು ಕೂಡ ಇದಕ್ಕೆ ಉತ್ಖನನ ಭಾಗ್ಯ ಸಿಗೋದು ಬಹುತೇಕ ಡೌಟ್ ಅನ್ನುವಂಥ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಕಾಡಿನ ಮಧ್ಯಭಾಗಕ್ಕೆ ಹೋದರೆ ಅಲ್ಲೇನಾದರೂ ಸಿಕ್ಕಿದರೆ ಇಡೀ ದಿನ ಅದಕ್ಕೆ ಮೀಸಲಿಡಬೇಕಾಗುತ್ತೆ. ಅಲ್ಲಿ ಹೋಗಿ ಏನು ಸಿಗದೆ ಹೋದಂಥ ಸಂದರ್ಭ ಆತ ಇಲ್ಲ ಇಲ್ಲಿ ಇನ್ನೊಂದಷ್ಟು ಜಾಗಗಳಿದೆ ಅಂತ ತೋರಿಸಿದರೆ ಆ ಜಾಗವನ್ನು ಕೂಡ ಉತ್ಖನನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಾದರೂ ಒಂದು ಮಹತ್ವದ ನಿರ್ಧಾರ ಪ್ರಕಟವಾಗುತ್ತೆ, ಈ ತನಿಖೆಗೆ ಒಂದು ದಿಕ್ಕು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಅದು ಇವತ್ತಿಗೂ ಕೂಡ ಈ ದಿನ ಕೂಡ ಸುಳ್ಳಾಗುವಂಥ